ಒಂದು ರಾಜ್ಯ 6 ಪಕ್ಷ ಗದ್ದುಗೆ ಯಾರಿಗೆ? ಮಹಾರಾಷ್ಟ್ರದ ಮಾಹೋಲ್ ಹೇಗಿದೆ ಗೊತ್ತಾ ಗೌಡ್ರೆ? ನಡೆಯಲಿ ಮಹಾರಾಷ್ಟ್ರದ ಮಾಹೋಲ್ ಮಹಾಯುತಿನ ಅಥವಾ ಮಹಾ ವಿಕಾಸ್ ಅಗಾಡಿನ? ಮಹಾಯುತಿ ಅಂತಂದ್ರೆ NDA. ಬಿಮಾರ್ಕ್ ಮತದಾನೋತ್ತರ ಸಮೀಕ್ಷೆ ಬಿಮಾರ್ಕ್ ಪ್ರಕಾರ ಮಹಾರಾಷ್ಟ್ರದ ರಿಸಲ್ಟ್ ಹೇಗಿದೆ ನೋಡಿ. ಬಿಮಾರ್ಕ್ ಪ್ರಕಾರ 42% ವೋಟ್ ಶೇರ್ ನೊಂದಿಗೆ ಬಿಜೆಪಿಗೆ 25% ವೋಟ್ ಶೇರ್ ನೊಂದಿಗೆ 77ರಿಂದ 97 ಸ್ಥಾನ, ಶಿವಸೇನೆ ಶಿಂದೆ 13% ನೊಂದಿಗೆ 40ರಿಂದ 60 ಸ್ಥಾನ, ಎನ್ಸಿಪಿ ಅಜಿತ್ ಪವಾರ್ ಬಣ 4% ನೊಂದಿಗೆ 4ರಿಂದ 16. ಒಂದು ರಾಜ್ಯ 6 ಪಕ್ಷ ಗದ್ದುಗೆ ಯಾರಿಗೆ? ಮಹಾರಾಷ್ಟ್ರದ ಮಾಹೋಲ್ ಹೇಗಿದೆ ಅನ್ನೋದನ್ನ ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 288 ಅಲ್ಲಿರುವಂತ ಒಟ್ಟು ಕ್ಷೇತ್ರಗಳು 145 ಬಂದ್ರೆ ಪಾಸ್. ಅಲ್ಲಿ 126ರಿಂದ 146 ವೋಟ್ ಶೇರ್ ನೊಂದಿಗೆ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತದೆ. ಕಾಂಗ್ರೆಸ್ಗೆ 16%, 41ರಿಂದ 59. ಶಿವಸೇನೆ ಠಾಕ್ರೆ ಬಣ 13%, 35ರಿಂದ 52. ಎನ್ಸಿಪಿ ಶರದ್ ಪವಾರ್ ಬಣ 12%, 33ರಿಂದ 53. ಮಹಾವಿಕಾಸ್ ಅಘಾಡಿ ಮೈತ್ರಿ ಪಕ್ಷಗಳು 2ನೇ ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಫೈನಲ್ ರಿಸಲ್ಟ್ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ 137ರಿಂದ 157 ಬಿಜೆಪಿ ಅಂದ್ರೆ NDA ಮೈತ್ರಿಕೂಟ, 126ರಿಂದ 146 ಮಹಾ ಅಘಾಡಿ 2ರಿಂದ 8. ನೋಡಿ, ಎರಡಕ್ಕೂ ಅವಕಾಶ ಇದೆ. 50-50 ಎರಡು ಕೂಡ. ಯಾಕಂದ್ರೆ 145 ಯಾರಿಗೆ ಬರುತ್ತೋ ಅವ್ರಿಗೆ ಅವಕಾಶ ಇದೆ. 145 ಯಾರಿಗೆ ಬರುತ್ತೋ ಅವ್ರಿಗೆ ಅವಕಾಶ ಇದೆ. ನಾನು ಇಲ್ಲಿ ಲೆಕ್ಕ ಹಾಕಿದೆ 2ರಿಂದ 8 ಜನ ಬಹುಮತ ಬಂದ್ರು ಗೌರ್ಮೆಂಟ್ ಬಿದ್ದೋಯ್ತು. ಆಮೇಲೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಬಂದ್ರು ನೋಡಿ, 137 to 157 ಆಪರೇಷನ್ ಕಮಲ ಮಾಡ್ಬಿಡ್ತಾರೆ. ಓಕೆ, 137 to 157, 126 ಮತ್ತು 146. ಹಾಗಾಗಿ 145 ಬೇಕಿರುವಂತದ್ದು. 2ರಿಂದ 8 ಇದಾರಲ್ಲ, ಈಗ ಅವರೆಲ್ಲ ರೆಡಿ ಮಾಡ್ಕೋತಾರೆ. 2008ರಲ್ಲಿ ಯಾವಾಗ ಯಡಿಯೂರಪ್ಪನವರು 110 ಬಂದಾಗ 5 ಜನ ಹೇಗೆ ಮಂತ್ರಿಗಳಾದ್ರೂ, ಆ 2ರಿಂದ 8 ಜನರಿಗೆ ಫುಲ್ ಡಿಮಾಂಡ್ ಆಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. 23ನೇ ತಾರೀಕು ಕಾದು ನೋಡಬೇಕಾಗಿದೆ ಏನಂತ ಅಂದ್ಬಿಟ್ಟು. ಹಾಗಾದ್ರೆ ನಾನು ನಾಗರಾಜ್ ಅವರಿಗೆ ನೇರವಾಗಿ ಬಂದ್ಬಿಡ್ತೀನಿ. ಇದರ ಬಗ್ಗೆ ಕೂಡ ಒಂದು ಹೇಳ್ಬಿಡಿ ನನಗೆ. ಹೇಳ್ತೀನಿ, ಇದು ಹೇಳ್ಬೇಕು. ಮಹಾರಾಷ್ಟ್ರಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಅಲಯನ್ಸ್ ವಿಲ್ ವಿನ್ ದಿಸ್ ಸೀಟ್ಸ್ ಅನ್ನ ಮಾತು ಹೇಳ್ತೀವಿ. ಮಿನಿಮಮ್ ನನಗೆ ಬರ್ತಕ್ಕಂಥದ್ದು 45 to 48% ವೋಟ್ ಬರ್ತಕ್ಕಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದು. ಕಾರಣ ಏನಂತಂದ್ರೆ ಬಿಜೆಪಿಯಲ್ಲಿ ಇತ್ತೀಚೆಗೆ ಅವರ ಜನರಲ್ ಸೆಕ್ರೆಟರಿ ಹೋಟ್ಲಲ್ಲಿ 5 ಕೋಟಿ ರೂಪಾಯಿ ಎತ್ಕೊಂಡು ಸಿಕ್ಕೊಂಡಿದ್ದ ವಿಚಾರಗಳಿಂದ ಹಿಡಿದು ಯಾವ ರೀತಿ ಚುನಾವಣೆಗಳನ್ನು ದುಡ್ಡು ಕೊಟ್ಟು ವೋಟ್ಗಳ ಖರೀದಿ ಮಾಡಲಿಕ್ಕೆ ಬಹಳ ಭ್ರಷ್ಟಾಚಾರದ ಮಾತಾಡ್ತಕ್ಕಂಥ ಭ್ರಷ್ಟ ಜನತಾ ಪಾರ್ಟಿ ಅಂತ ಏನ್ ಹೇಳ್ತೀವೋ ಆ ಪಾರ್ಟಿಯವರು ಖಂಡಿತವಾಗ್ಲೂ ಸೋಲನ್ನು ಒಪ್ತಾರೆ. 700 ಕೋಟಿ ಹೋಗಿತ್ತಂತೆ, ಚೆಕ್ ಮಾಡ್ಲಿ. ಬಿಟ್ಕಾಯಿನ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಈಗ ನಾವು ಚರ್ಚೆ ಮಾಡ್ತಿರೋದು ವಿಚಾರ ಸಂಕಿರಣ ಮಾಡೋದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅಲಯನ್ಸ್ ಒಂದು ಕಡೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಅಲಯನ್ಸ್, ಎನ್ಸಿಪಿ ಇರ್ಬೋದು, ಉದ್ಧವ್ ಠಾಕ್ರೆ ಅವರ ಅಲಯನ್ಸ್ ಇರ್ಬೋದು, ಅವೆಲ್ಲವೂ ಕೂಡ ಸೇರಿ ನಾವು ಗೆಲ್ಲಕ್ಕೆ ಎಲ್ಲ ಅವಕಾಶಗಳು ಇರತಕ್ಕಂಥದ್ದು. ಕಾರಣಗಳೆಂದರೆ ಅವರಲ್ಲಿ ಆಂಟಿ ಇನ್ಕಂಬೆನ್ಸಿ ಕೂಡಿ ಬಂದಿರತಕ್ಕಂಥದ್ದು ಮತ್ತು ಅವ್ರು ಮಾಡಿರ್ತಕ್ಕಂಥ ಆಡಳಿತ ವೈಫಲ್ಯಗಳನ್ನು ನಾವು ಸಕ್ಸಸ್ಫುಲ್ ಆಗಿ ಜನಗಳ ಮುಂದೆ ತಗೊಂಡೋಗಿರ್ತಕ್ಕಂಥದ್ದು ಮತ್ತು ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತು ಕರ್ನಾಟಕದಲ್ಲಿ ಕೊಟ್ಟ ಮಾತಂತೆ ಕೆಲಸ ಮಾಡ್ಕೊಂಡು ನಡ್ಕೊ ಬಂದಿರತಕ್ಕಂಥವ್ರು. ನಾವು ಕೊಟ್ಟ ಗ್ಯಾರಂಟಿಗಳನ್ನು ವಿತಿನ್ 8 months ಟೈಮಲ್ಲಿ ನಾವು ಎಲ್ಲವನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಅದನ್ನು ಶ್ವೇತಪತ್ರ ನೋಡಿಸಲಿಕ್ಕೆ ತಯಾರಿದ್ದ ಸವಾಲನ್ನ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಕ್ಯಾಂಪೇನ್ ಮಾಡಿದ್ದೇವೆ. ನಮ್ಮ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಿದ ನಂಬಿಕೆನ ಜನಗಳ ಮುಂದೆ ಇಟ್ಟಿದ್ದೇವೆ. ಲಾಸ್ಟ್ ಕ್ವೆಶ್ಚನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ನಿಮ್ಮದು ಅಗಾಡಿ ಬಂದ್ರೆ ಯಾರು ಮುಖ್ಯಮಂತ್ರಿ ನಿಮ್ಮಲ್ಲಿ? ಅದು ಆಮೇಲೆ ಯೋಚನೆ ಮಾಡ್ತೀವಿ. ಪ್ರಧಾನಮಂತ್ರಿ ವ್ಯವಸ್ಥೆಯಲ್ಲಿ ನಾವು ಶಾಸಕರ ಅಭಿಪ್ರಾಯದೊಂದಿಗೆ ಹೈಕಮಾಂಡ್ ಹೇಳ್ದಂಗೆ ಮಾಡ್ತೀವಿ ನಾವು. ನೋಡಿ, ಇಲ್ಲಿ ಮಹಾರಾಷ್ಟ್ರದ ವಿಚಾರ ಗಮನಿಸಿದಾಗ ಲಾಸ್ಟ್ ಒಂದು 2-3 ತಿಂಗಳಾದಂತ ಸಾಕಷ್ಟು ಬೆಳವಣಿಗೆ, ಮೇನ್ ಆಗಿ ಬಾಬಾ ಸಿದ್ದಿಕ್ಕಿ ಕೊಲೆ. ಇವತ್ತು ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಆಡಳಿತಾರೂಢ ಸರ್ಕಾರದ ಮೇಲೆ ಯಾವ ರೀತಿಗೆ ತಮ್ಮ ಹೋರಾಟಗಳನ್ನ ಮಾಡ್ತಾರೆ, ಅದೇ ರೀತಿ ಅಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಕಾಂಗ್ರೆಸ್, ಎನ್ಸಿಪಿ ಎಲ್ಲರೂ ಕೂಡ ಒಂದಷ್ಟು ವಾಗ್ಬಾಣವನ್ನ ಮಾಡಿದ್ರು. ಇದು ಜೊತೆಗೆ ಆಂಟಿ ಇನ್ಕಂಬೆನ್ಸಿ, ಇದರ ಜೊತೆಲಿ ಎಲ್ಲೋ ಒಂದ್ ಕಡೆ ಈ ಬಾರಿ ಹತ್ತಿ ಬೆಳೆಗಾರರನ್ನ 36 ಕ್ಷೇತ್ರಗಳಲ್ಲಿ ಅಲ್ಲಿ ಹತ್ತಿ ಬೆಳೆಗಾರರು ನಿರ್ಣಾಯಕ ಮತದಾರರು. ಆ ಕ್ಷೇತ್ರದಲ್ಲಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಲ್ಲಿ ಬಿಜೆಪಿ ಸ್ವಲ್ಪ ಎಡುತ್ತು ಅಂತ ಹೇಳಲಾಗ್ತದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಇದೇ ನಂಬರ್ಸ್ ಸ್ಟಿಕ್ ಆನ್ ಆಗ್ತೀರಾ ಅಥವಾ ಇನ್ನೂ ಚೇಂಜಸ್ ಆಗುತ್ತಾ? ಅಲ್ಲ, ನಂಬರ್ಸ್ ಬಗ್ಗೆ ನನಗೆ ಒಂದು ರೀತಿಯ
ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ. ಈ ಬಾರಿ ಈ ನಂಬರ್ ಲೋಕಸಭಾ ಚುನಾವಣೆ exit poll ಲೋಕಸಭಾ ನೋಡಿದ್ರಾ? ಎಕ್ಸಿಟ್ ಸಟ್ಟ ಬಜಾರ್ಗೆ ಬಂದಿದ್ದೀರಾ ನೀವು? ಎಕ್ಸಿಟ್ ಎಕ್ಸಿಟ್ ಪೋಲು ಅಲ್ಲ ಎಕ್ಸಿಟೆಡ್ ಬಿಕಾಸ್ ಖ್ಯಾತ ಪತ್ರಕರ್ತ ಸಟ್ಟ ಬಜಾರ್ ಮೇಲೆ ನಂಬಿಕೆ ಏನಂದ್ರೆ ಎಕ್ಸಿಟ್ ಪೋಲ್ ನಂಬಿಕೆ ಇಲ್ಲ ಅವ್ರಿಗೆ. ಅಲ್ಲ ಹೌದು, ಯಾರಿಗೆ? ಈಗ ಯಾರು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಹರಿಯಾಣದಲ್ಲಿ ಏನಾಯ್ತು ಸ್ವಾಮಿ, ನಿಮ್ಮವರು ಹಾರಾಡ್ತಾ ಇದ್ರು, ನಾವು ಪಕ್ಷ ನಾವು ಬಂದ್ಬಿಡ್ತೀವಿ, ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ ಹೇಳಿ. ಏನಾದ್ರು ಅಲ್ಲ ನಮ್ಮವರು ಅಂತ ನಿಮ್ಮವರು ಅಂತ ಅರ್ಥ ಏನು? ಇಲ್ಲ, ಅಲ್ಲಿ ಕಾಂಗ್ರೆಸ್ ಅಂತ ಹೇಳ್ಬೇಕು. ಗೆದ್ದಿದ್ದು ಜಿಲೇಬಿ ಅಂಗಡಿಯವರು ಮಾತ್ರ. ನೀವು ಕಾಂಗ್ರೆಸ್ ಜಿಲೇಬಿ ಕಡೆಗೆ ಉಳಿದಿದ್ದು ಜಿಲೇಬಿ ಅಂಗಡಿ ಮಾತ್ರ. ನಿಮ್ಮ ಲೀಡರ್ಗೆ ಜಿಲೇಬಿ ಅಂಗಡಿ ಮಾತ್ರ ಸಿಕ್ಕಿದ್ದು ಅಷ್ಟೇ. ಅದರಿಂದ ಸೊ ಆ ದೃಷ್ಟಿಯಿಂದ ಈ ನಂಬರ್ಸ್ ಅನ್ನ ಸ್ವಲ್ಪ ಬದಿಗಿಟ್ಟು ನೋಡಿದ್ರೆ ಬಟ್ ಐ ಥಿಂಕ್ ದೋಸ್ ಇಶ್ಯೂಸ್ ಆರ್ ದೆ, ಬಟ್ ಎಸ್ಪೆಷಲಿ ಲಾ ಅಂಡ್ ಆರ್ಡರ್ ಸಂಬಂಧಪಟ್ಟಾಗೆ ದಿಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಅದು ಯಾವ ರೀತಿ ಹೋಗುತ್ತೆ ಗೊತ್ತು. ಆದರೆ ಇಂಟರ್ನಲಿ ಈ ಮಹಾ ಅಗಡಿನಲ್ಲಿ ದೇರ್ ಇಸ್ ಲಾಟ್ ಆಫ್ ಫ್ರಿಕ್ಷನ್. ನೋಡಿ, 1,000 ಚಿಲ್ಲರೆ ರೆಬಲ್ಸ್ ಇದ್ದಾರೆ, ಅದರಲ್ಲಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಅಗಾಡಿಗೆ ಸಂಬಂಧಪಟ್ಟಾಗಿ ಬಹಳಷ್ಟು ರೆಬಲ್ಸ್ ಇದ್ದಾರೆ. ಆಮೇಲೆ ವಿತ್ ಇನ್ ಕಾಂಗ್ರೆಸ್ ಬಹಳಷ್ಟು ಜನ ರೆಬಲ್ಸ್ ಕಂಟೆಸ್ಟ್ ಮಾಡಿದ್ದಾರೆ. ಆಮೇಲೆ ಮುಸ್ಲಿಮ್ಸ್ಗಳು ಈ ಸಲ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೆ. ಆಮೇಲೆ ಇದೆಲ್ಲ ಇತ್ತು, ಬಿಜೆಪಿಗೆ ವೋಟ್ ಹಾಕಿದ್ರೆ ಏನು ಅವರಿಗೆ ನೀರು ಕೊಡಬೇಡಿ, ಬಹಿಷ್ಕಾರ ಹಾಕಿ ಅಂತ ಒಂದಿತ್ತು. ಆಮೇಲೆ ನಮಗೆ 50 ಸೀಟ್ ಕೊಡ್ಬೇಕು, 50 ಸೀಟ್ ಕೊಟ್ರೆ ನೀವು ಯಾವ್ದು ವಕ್ಫ್ ಬದಲಾವಣೆಗೆ ನೀವು ಸಪೋರ್ಟ್ ಮಾಡಬಹುದು. ಅಲ್ಲ 15 ಪಾಯಿಂಟ್ ಇದೇ ಕೊಟ್ರಲ್ಲ ಅವರು ಮೌಲ್ವಿಗಳು, ನೀವು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಿ ನಮ್ಮ ಸೇರಿಸಬೇಕು ಅಂತ ಹೇಳಿ. ಸಿ ಅದೆಲ್ಲ ಸ್ವಲ್ಪ ಕನ್ಸಾಲಿಡೇಷನ್ ಆಗಿರುತ್ತೆ. ಸಿ ದಟ್ ಇಸ್ ವೈ ಮೋದಿ ಅವರು ಈ ಸ್ಲೋಗನ್ ತಗೊಂಬಂದಿದ್ದು, ಸೇಫ್ ಹೈ ಸೇಫ್ ಹೈ. ಸೊ ದಟ್ ಇಸ್ ಅ ವೆರಿ ಐ ಥಿಂಕ್ ಕ್ರೂಷಿಯಲ್ ಇಶ್ಯೂ. ಸೊ ಅವ್ರು ಯಾವ ರೀತಿ ಮುಸ್ಲಿಮ್ಸ್ ಅನ್ನ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ಕೊಟ್ಟರು, ಅದನ್ನ ಇಲ್ಲಿ ಹಿಂದೂಗಳ ಕನ್ಸಾಲಿಡೇಷನ್. ಸೊ ಆ ರೀತಿ ಒಂದು ರೀತಿಯ ಕನ್ಸಾಲಿಡೇಷನ್ ಆಗಿ ಡಿವಿಷನ್ ಆಗಿದ್ರೆ ಏನು ರಿಸಲ್ಟ್ ಏನ್ ಬೇಕಾದ್ರೆ ಆಗ್ಬೋದು ಅಲ್ಲಿ. ಚನ್ನಪಟ್ಟಣದ ಬರುತ್ತೆ ನಾಗರಾಜ್ ಯಾದವ್ ಎನರ್ಜಿ ಬಗ್ಗೆ ಯಾರು ಪ್ರಶ್ನೆ ಸರ್, ಒಂದು ಚುನಾವಣೆಯಲ್ಲಿ ಒಂದು ಸಿನಿಮಾ ಪ್ರಭಾವ ಬೀರುತ್ತಾ? ಒಂದು ಸಿನಿಮಾ ಚುನಾವಣೆಯಲ್ಲಿ ಬೀರುತ್ತಾ? ಯಾಕಂದ್ರೆ ಏಕನಾಥ್ ಶಿಂದೆ ಅವರಿಗೆ ಯಾವ ರೀತಿಯಾಗಿ ಠಾಕ್ರೆ ಕುಟುಂಬ, ಠಾಕ್ರೆ ಅವರು ಎಷ್ಟು ಅವಮಾನ ಮಾಡಿದ್ರು, ಅವರು ಯಾವ ಕಾರಣಕ್ಕೋಸ್ಕರ ಸಿಎಂ ಹಂತದವರೆಗೂ ಬಂತು ಅಂತೇಳಿ ಒಂದು ಸಿನಿಮಾ ಸಾಕಷ್ಟು ಚರ್ಚೆ ಆಯ್ತು ಸರ್ ಮಹಾರಾಷ್ಟ್ರದಲ್ಲಿ. ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ಸಿನಿಮಾನೇ ಹರಿದಾಡ್ತು. ಎಲ್ಲ ಒಂದ್ ಕಡೆ ಈ ಸಿನಿಮಾ ಈ ಬಾರಿ ಕೈ ಹಿಡಿಯುತ್ತಾ ಅವರಿಗೆ ಮತ್ತೊಮ್ಮೆ ಏಕನಾಥ್ ಶಿಂದೆಗೆ? ಅಲ್ಲ, ಏನ್ ಬೇಕಾದ್ರೆ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದು ಏನು ಈ ಗುಜರಾತ್ ಸಿನಿಮಾ ಬಹಳ ಲೇಟಾಗಿ ಬರ್ತಾ ಇದೆ. ಅದೇನಾದರೂ ಒಂದು 10 ದಿವಸ ಮೊದಲೇ ಬಂದಿದ್ರೆ ಅದು ದಟ್ ಆಲ್ಸೋ ಕೂಡ ಹ್ಯಾನ್ ಇಂಪ್ಯಾಕ್ಟ್ ಅಂತ. ಎಲೆಕ್ಷನ್ಸ್ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ಗಳು ಇದ್ದೇ ಇರುತ್ತೆ. ಶಿಂದೆ ಅವರಿಗೆ ನೋಡಿ, BJPಗೆ ಈಗಲೂ ಕೂಡ ಹೇಳಲಿಕ್ಕೆ ತಯಾರಿಲ್ಲ ಅವರು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಸೊ ಫಡ್ನವೀಸ್ ಬೈ ಲಾಜಿಕ್ ಫಡ್ನವೀಸ್ ಅವರಿಗೆ ಈ ಸರ್ತಿ ಅವಕಾಶ ಕೊಡಬೇಕು. ಯಾಕಂದ್ರೆ ಅವರು ಶಿಂದೆ ಅವರಿಗೆ ಬಿಟ್ಕೊಟ್ಟಿದ್ದಾರೆ 2 ವರ್ಷ. ಅವರು CM ಆಗಿದ್ದವರು ಡೆಪ್ಯೂಟಿ CM ಸ್ಥಾನಕ್ಕೆ ಹೋದವರು. ಆ್ಯಂಡ್ ಅಲ್ಲಿ ಅವರ ಒಂದು ಅಲಯನ್ಸ್ ಉಳಿಬೇಕಾದ್ರೆ ಫಡ್ನವೀಸ್ ರೋಲ್ ಬಹಳ ಇಂಪಾರ್ಟೆಂಟ್ ರೋಲ್ ಇದೆ. ಅಂಡ್ ಹಿ ವಾಸ್ ಅ ವೆರಿ ಗುಡ್ ಚೀಫ್ ಮಿನಿಸ್ಟರ್. ಆಕ್ಚುಲಿ ಪಾಪ ಅವರಿಗೆ ಟೈಮ್ ಸಿಕ್ಕಿ ಯಾವ ತರ ಗೊತ್ತೀರಿ, ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ರು ಅಂತ ಹೇಳೋದನ್ನ ಪಾಸಿಟಿವ್ ಆಗಿ ತಗೊಳ್ತೀರಾ, ನೆಗೆಟಿವ್ ಆಗಿ ತಗೊಳ್ತೀರಾ? ಯಾಕಂದ್ರೆ ನಾನು ಕರ್ನಾಟಕದ ಉದಾಹರಣೆ ಕೂಡ ಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಜಗದೀಶ್ ಶೆಟ್ಟರು ಒಬ್ಬ ಮುಖ್ಯಮಂತ್ರಿ ಆದಾಗ ಅವಳ ಟೀಕೆಗೆ ಒಳಗಾಯ್ತು. ಏನು ಮುಖ್ಯಮಂತ್ರಿ ಆಗಿದ್ದವರು ಯಾಕೆ ಒಂದು ಮಂತ್ರಿ ಆದ್ರು ಅಂತೇಳಿ. ಈಗ ನೀವು ಹೇಳಿ ನನಗೆ, ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆಗಿದ್ದನ್ನ ಅದನ್ನು ಪ್ರಶಂಸಿಸಬೇಕು, ಟೀಕಿಸಬೇಕು? ಅಲ್ಲ, ನಾನು ಪ್ರಶಂಸಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಪಕ್ಷಕ್ಕೋಸ್ಕರ he was ready to sacrifice. ಪಕ್ಷ ಹೇಳ್ತು ಶಿಂದೆ ಅವರಿಗೆ ಕೊಡಬೇಕು, ಶಿವಸೇನೆ ನಮ್ಮ ಜೊತೆ ಬರ್ತಾರೆ, ಅವರಿಗೆ ನಾವು ಶಿಂದೆ ಮುಖ್ಯಮಂತ್ರಿ ಮಾಡಬೇಕಾಗಿದೆ, ಅದರಿಂದ ನೀವು ಒಪ್ಕೊಳ್ಳಿ ಅಂತ ಹೇಳಿ ಅದನ್ನು ಒಪ್ಕೊಂಡು ಅವರು ಡೆಪ್ಯೂಟಿ CM ಆದರು. ಈಗ ತಿರ್ಗಾ ಏನಾದ್ರು ಅವ್ರ ಅಧಿಕಾರಕ್ಕೆ ಬಂದ್ರೆ ಬೈ ಲಾಜಿಕ್ ನನಗನ್ಸುತ್ತೆ ಅವರು ಹಿ ಶುಡ್ ಬಿಕಮ್ ದ ಚೀಫ್ ಮಿನಿಸ್ಟರ್.